ಹೈಸ್ಕೂಲ್ನಲ್ಲಿ ಇದ್ದ ದಿನಗಳಲ್ಲಿನೇ ಪೊಲೀಸ್ ಆ್ಯಕ್ಷನ್ನು, ಭಾರತದ ಸ್ವಾತಂತ್ರ್ಯ ಎರಡೂ ಆಯಿತು. ಆ ನೆನಪುಗಳು ಇದೆ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂತವರು ಹಿರಿಯ ಶಾಸನ ತಜ್ಞ ಮತ್ತು ವಿದ್ವಾಂಸರಾದ ಪ್ರೊಫೆಸರ್ ಸೀತಾರಾಮ್ ಜಾಗೀರ್ದಾರ್ ಅವರು. ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು. ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೂವಿನಹಳ್ಳಿಯವರು. ಕವಿ ಲಕ್ಷ್ಮೀಶನ ಊರು ಸುರಪುರ ತಾಲೂಕಿನ ದೇವಪುರ ಎಂಬುದನ್ನು ಸಾಕ್ಷ್ಯಾಧಾರಗಳ ಸಮೇತ ಸಂಶೋಧನೆ ನಡೆಸಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಉಪನ್ಯಾಸಗಳನ್ನು ನೀಡಿ ಸಮರ್ಥಿಸಿಕೊಂಡವರಲ್ಲಿ ಇವರು ಮೊದಲಿಗರು. ಕವಿ ಲಕ್ಷ್ಮೀಶನನ್ನು ಕೆಲವರು ಚಿಕ್ಕಮಗಳೂರಿನ ದೇವನೂರಿನವರು ಎಂದು ಸಾಧಿಸಲು ಹೊರಟಿದ್ದವರಿಗೆ ಸಂಶೋಧನಾತ್ಮಕ ಪುರಾವೆಗಳಿಂದ ಸೂಕ್ತ ಉತ್ತರ ನೀಡಿದವರು ಸೀತಾರಾಮ್ ಜಾಗೀರ್ದಾರ್ ಅವರು. ಕಳೆದ 4 ದಶಕಗಳಿಂದ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದು ಅತ್ಯಂತ ಮೌಲಿಕವಾದ ಸಂಶೋಧನಾ ಬರಹಗಳನ್ನು ಮಂಡಿಸಿದ್ದಾರೆ. ಅವರ ಕೃತಿಗಳು ಕವಿರಾಜ ಮಾರ್ಗಂ, ಗ್ರಂಥ ಸಂಪಾದನಾ ಶಾಸ್ತ್ರ ಪರಿಚಯ, ಚಂದೋರಚನಾ ಸಂಶೋಧನೆಗಳು, ದೇವಪುರದ ಮಹಾಕವಿ ಲಕ್ಷ್ಮೀಶ, ಏಕಾಕ್ಷರ ನಿಘಂಟು, ಸಾಪೇಕ್ಷ 1 ಮತ್ತು ಸಾಪೇಕ್ಷ 2 ಪಂಪನನ್ನ ಕುರಿತ ಬರಹಗಳ ಸಂಕಲನಗಳು, ಕುಮಾರವ್ಯಾಸ ಒಂದು ಅಧ್ಯಯನ, ಅಲ್ಲಮಪ್ರಭು ವೀರಶೈವ ಸಾಹಿತ್ಯ ಅಧ್ಯಯನ, ಪರ್ಷಿಯನ್ ಮತ್ತು ಅರೇಬಿಕ್ ಶಾಸನಗಳು, ಮಿತಾಕ್ಷರದ ವಿಜ್ಞಾನೇಶ್ವರರು ಹಾಗೂ ಮರ್ತೂರಿನ ಶಾಸನ, ಕರ್ನಾಟಕ ಎಪಿಗ್ರಾಫಿಯ 9 ಮತ್ತು 14 ಸಂಪುಟಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಶ್ರವಣ ಬೆಳಗೊಳದ ಶಾಸನಗಳು, ಛಂದಶಾಸ್ತ್ರ, ಕನ್ನಡ ಕೈಪಿಡಿ, ಅಲ್ಲಮಪ್ರಭುಗಳು ಇವರ ಪ್ರಮುಖ ಪ್ರಕಟಿತ ಗ್ರಂಥಗಳು. ಸೀತಾರಾಮ್ ಜಾಗೀರ್ದಾರ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು 2017ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಇಂಥ ಹಿರಿಯರನ್ನ ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನಗೆ ನಿಮ್ಮ ಬಾಲ್ಯದ ನೆನಪುಗಳನ್ನು ಮಾಡ್ಕೊಳ್ಳೋದಾದ್ರೆ, ನಿಮ್ಮ ಊರಿನ ನೆನಪು ಮಾಡ್ಕೊಳ್ಳೋದಾದ್ರೆ ಹೆಂಗೆ ನೆನಪು ಮಾಡ್ಕೋತೀರಿ? ನಮ್ಮ ಮನೆ ಒಕ್ಕಲ್ತನದ ಆ ಪರಿಸರ, ಎಂಟೆತ್ತಿನ ಒಕ್ಕಲ್ತನ. ಪ್ರತಿ ಮನೆಯಲ್ಲಿ 35 ಜನ ಮೇಲೆ ಊಟ ಮಾಡ್ತಾ ಇತ್ತು. 8 ಎತ್ತಿನ ಒಕ್ಕಲ್ತನ, ಅದರ ಸಂಗಾತ 40 ಹಸುಗಳಿತ್ತು ನಮ್ಮ ಮನೆಯಲ್ಲಿ. ಹಿರಿಯರು ಒಂದು ಇದು ಅದು ಆ ನಂತರದಲ್ಲಿ ಮನೆ ಹೊಡ್ಕೊಂಡು ಎಲ್ಲ ಹಾಳಾಗಿ ಹೋಗಿದೆ. ಆ ಮಾತು ಬೇರೆ ಇವತ್ತು. ಬಟ್ ಆ ಮನೆತನದ ಕೂಡು ಕುಟುಂಬದ ಒಂದು ಏನು ನೆನಪಿದೆ ಅದು ತುಂಬ ಮಹತ್ವದ ಸಂಗತಿ. ಹೊಲಗಳು ಹೋಗೋದು ಬರೋದು, ಮತ್ತು ಬೆಳೆ, ಬೆತ್ತು, ಕರ, ಹಸು, ಕುದುರೆ. ನಾನು ಕುದುರೆ ಮೇಲೆ ಚೆನ್ನಾಗಿ ಕೂಡಬಲ್ಲೆ. ಯಾಕೆಂದರೆ ನಮ್ಮ ಕಾಲದಲ್ಲಿ ಬಸ್ಗಳು ಇನ್ನೂ ಏನೂ ಇರಲೇ ಇಲ್ಲ. ನಮ್ಮ ಊರ್ಲಿಂದ ಸುರ್ಪುರ್ಗೆ ಬರಬೇಕಾದ್ರೆ ನಾವು ಕುದುರೆ ಮೇಲೆ ಬರಬೇಕು, ಇಲ್ಲದಿದ್ದರೆ ಚಕ್ಕಡಿಯಲ್ಲೇ ಬರಬೇಕು. 30 ಮೈಲು ನಮ್ಮ ಊರಿನಿಂದ ಸುರ್ಪುರ ಊರು ಎರಡು. ಇದಕ್ಕೆ ಏನಾದರೂ ಕೆಲಸಕ್ಕೆ ಬರಬೇಕಾದ್ರೆ, ಮತ್ತು ನಾವು ಹೈದರಾಬಾದ್ಗೆ ಓದೋದಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ಸುರ್ಪುರ್ಗೆ ಬಂದೇ ಬಸ್ ಹತ್ತಬೇಕು, ಇಲ್ಲ ಶಾಪುರ್ಗೆ ಬಂದು ಬಸ್ ಹತ್ತಬೇಕು. ಅಷ್ಟು ದೂರದವರೆಗೂ ನಾವು ಬರಬೇಕಾದಾಗ ಕುದುರೆ ಮೇಲೆ ಬರಬೇಕಾದದ್ದು ಅನಿವಾರ್ಯವಿತ್ತು ನಮಗೆ. ಆ ಕಾರಣದಿಂದ ಆಗಿನ ಒಂದು ಸಂಗತಿಗಳು ಬಂದಾಗ ಆ ವಸ್ತುಗಳು, ಆ ಜೀವನ, ಇದು ನೆನಪು ಸಹಜವಾಗಿ ಬರ್ತದೆ. ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಾಯಿದ್ರು. ಎಲ್ಲ 3 ನಮ್ಮ ತಂದೆ, ನಮ್ಮ 2 ಚಿಕ್ಕಪ್ಪಂದರು, ಒಂದು ಕೂಡು ಕುಟುಂಬ ಇತ್ತು ಅದು ಒಂದು. ಯಾವಾಗ ನಮ್ಮ ಚಿಕ್ಕಪ್ಪಂದರು ತಮ್ಮ ಸಂಸಾರಗಳು ಒಂದನ್ನು ಇದನ್ನು ನೋಡಿಕೊಂಡ್ರು, ಅನ್ನಬಾರ್ದು ಅವೆಲ್ಲ ಹೇಳಿದ್ರು. ನನಗೆ ಅಷ್ಟು ಜನ ಮನೆ ಒಡೆದೋಯ್ತು. ಮನೆ ಒಡೆದು ಹೋದ್ಮೇಲೆ ಕೆರೆ ನೀರು, ಕೆರೆ ಒಡೆದ್ಮೇಲೆ ಕೆರೆ ಚೆಲ್ಲಿ ಹೇಗೆ ಕೆರೆ ಅಂಗಳ ಹಾಳಾಗಿ ಹೋಗುತ್ತೋ ಹಾಗೆ ಆಗೋಯ್ತು. ಬಟ್ ನೀವು ನಿಮ್ಮ ಊರನ್ನು ಬಿಟ್ಟದ್ದು ಯಾವಾಗ ಮತ್ತು ಯಾಕೆ? ಊರನ್ನು ನಾವು ಬಿಟ್ಟದ್ದು ಅಭ್ಯಾಸಕ್ಕೆ ಅಂತ ಬಿಟ್ಟದ್ದು 1944 ಸುಮಾರು. ಹೈದರಾಬಾದಕ್ಕೆ ಹೋಗಿ ಕರ್ಕೊಂಡು ಹೋದ್ರು. ನಮ್ಮ ದೊಡ್ಡಪ್ಪನ ಮಗ. ನಮ್ಮ ಊರಿನಲ್ಲಿ ಸ್ಕೂಲೇ ಇರಲಿಲ್ಲ. ಮತ್ತು ಪ್ರಾಥಮಿಕ ಶಿಕ್ಷಣ ಎಲ್ಲ ಗೌಟಿ ಶಾಲೆ, ಹನುಮಂತೇವ್ರ ಗುಡಿಯಲ್ಲಿ ಕುಳಿತು ಓದ್ತಕ್ಕಂಥದ್ದು. ಅದನ್ನು ಓದ್ಕೊಂಡ್ಬಂದಿದ್ವಿ. ನೃಪತುಂಗ ಹೈಸ್ಕೂಲ್ ಅಕ್ಷರಾಭ್ಯಾಸ ಎಲ್ಲ ಅಲ್ಲೇ ಆಗಿದ್ದು ನಿಮ್ಗೆ? ಹೌದು, ಅಕ್ಷರಾಭ್ಯಾಸ ಎಲ್ಲ ನಮ್ಮ ಊರಿನ ಹನುಮಂತೇವ್ರ ಗುಡಿಯಲ್ಲಿ ನಡೆದ ಗ್ರಾಮ ಶಾಲೆ, ಗೌಟಿ ಶಾಲೆ ಅಂತ ಹೇಳ್ತಾರೆ. ನೀವು ಕೇಳಿರ್ಬೇಕು. ಗಾಂವ್ ಠಾಣೆಯಲ್ಲಿರೋ ಶಾಲೆ ಹೋಗಿ ಗೌಟಿ ಶಾಲೆ ಆಯಿತು. ಗಾಂವ್ ಠಾಣೆ ಅಂತಂದರೆ ಊರಿನ ಪರಿಸರದಲ್ಲಿ ಇರ್ತಕ್ಕಂಥ ಸಣ್ಣ ಊರು. ಒಂದು ಅಲ್ಲಿ ಇರ್ತಕ್ಕಂಥವ್ರು ಒಬ್ಬಿಬ್ಬರು ಪಂಡಿತರು ಏನಾದರೂ ಪಾಠ ಹೇಳ್ಕೊಡ್ತಿದ್ರು. ಅದರ ಮೇಲೆ ನಮ್ಮ ಅಭ್ಯಾಸ ನಡೆದದ್ದು. ಆ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಇದ್ಲು. ಆ ಚಿಕ್ಕಮ್ಮ ಪಾಪ ಅವರು ಹೈದರಾಬಾದ್ನಿಂದ ಬಂದವರು. ಹೀಗಾಗಿ ಅವರು ಓದಿನ ಮೇಲೆ ಹೆಚ್ಚು ಒತ್ತು ಕೊಟ್ಟು ನಮಗೆ ಅಭ್ಯಾಸ ಮಾಡ್ತಿದ್ರು. ಆಮೇಲೆ ಅಲ್ಲಿ ಸ್ಕೂಲ್ ಇಲ್ಲ ಅಂತ ಅನ್ನೋ ಕಾರಣದಿಂದ ನಮ್ಮ ದೊಡ್ಡಪ್ಪನ ಮಗ ಕಿಶನ್ ರಾವ್ ಅಂತ ಹೇಳಿದರು.
ಅವ್ರದ್ದು ಕೂಡ ಹೆಸರು ಚೇಂಜ್ ಆದ. ನಮ್ಮದು ಮೂಲತಃ ದೇಶಪಾಂಡೆ ಮನೆತನ. ಓ, ಕೆಂಬಾವಿ ದೇಶಪಾಂಡೆರು ಅಂತ ಹೇಳ್ತಾರೆ ಹೊರತ ಕೆಂಬಾವಿ ನಾಡಿಗೇರು ಅಂತ ಹೇಳ್ತಾರೆ. 3 ಹೆಸರಿದೆ: ನಾಡಿಗೇರು, ಜಾಗೀರ್ದಾರರು, ದೇಶಪಾಂಡೆ. ಜಾಗೀರ್ದಾರ್ ಅನ್ನೋದು ನಮ್ಮ ದೊಡ್ಡಣ್ಣನ ಕಾಲದಿಂದಲೇ ಬಂದದ್ದು. ಓಕೆ. ಅವರು SSLC ಅಂದರೆ ಕೂಡೋದಕ್ಕೆ ಯಾದಗಿರಿಗೆ ಹೋಗಬೇಕಾಯ್ತು. ಸುರ್ಪುರದಲ್ಲಿ ಕೂಡ ಹೈಸ್ಕೂಲ್ ಇರಲಿಲ್ಲ. ಯಾದಗಿರಿ ಹೈಸ್ಕೂಲ್ಗೆ ಹೋದಾಗ ಹೈಸ್ಕೂಲ್ನ ಹೆಡ್ ಮಾಸ್ಟರು ಮುಸಲ್ಮಾನರಾಗಿದ್ದರು. ಅವರು ಈ ದೇಶಪಾಂಡೆ ಬಲಿತು ಕ್ಯಾ ಅಂದರು. ಕ್ಯಾ ಅಂದರೆ ಜಾಗೀರ್ ಅಂದರು. ಆದರೆ ಜಾಗೀರ್ದಾರ್ ಲಿಖಿತ ಅಂತ ಅವ್ರು ಜಾಗೀರ್ದಾರ್ ಬರೆದು ಹಾಕ್ಬಿಟ್ರು. ಹೆಸರೇ ಚೇಂಜ್ ಆಗೋಯ್ತು ಮನೇಲಿ. ಅಲ್ಲಿಂದ ಅವರು ಹೆಸರು ಚೇಂಜ್ ಆದ್ದರಿಂದ ನಮ್ಮನ್ನು ಹೈದರಾಬಾದ್ ಕರ್ಕೊಂಡು ಅವ್ರದ್ದು ನಮ್ಮದು ಹೆಸರು ಕೂಡ ಜಾಗೀರ್ದಾರ್ ಮಾಡಿಬಿಟ್ರು. ಹೀಗಾಗಿ ನಾನು ಸೀತಾರಾಮ್ ಜಾಗೀರ್ದಾರ್ ಆದ. ನಿಮ್ಮ ಓದು ಹೈಸ್ಕೂಲ್ ಓದೆಲ್ಲ ಹೈದರಾಬಾದ್ದಲ್ಲ? ಹೌದೌದು. ಬಟ್ ಸಾಹಿತ್ಯದ ಕಡೆಗೆ ಹೊರಳಿದ್ದು ಅಲ್ಲಿ ಅದು ಹೈದರಾಬಾದ್ನಲ್ಲೇ. ಎಲ್ಲ ಹೈದರಾಬಾದ್ನಲ್ಲೇ ನನ್ನ ಸಂಪೂರ್ಣ. ಯಾಕೆ ಸಾಹಿತ್ಯದ ಕಡೆಗೆ ಹೊರಳಿದ್ದು? ನಮಗೆ ಗುರುಗಳಾದವರು ಬಹಳ ಉತ್ತಮವಾದಂಥ ಗುರುಗಳು ನಮ್ಮದು ಸುದೈವಿಕ ಸಿಕ್ಕರು. ಯಾರು? ಸುಮಾರು ಕನ್ನಡವನ್ನು ಹೇಳ್ತಕ್ಕಂಥ ಎಲ್ ಸಿ ಕುಲಕರ್ಣಿ ಅಂತ ಒಬ್ಬರಿದ್ದರು. ಆಮೇಲೆ ಜಯತೀರ್ಥ ರಾಜಪುರೋಹಿತರಿದ್ದರು. 1-2 ವರ್ಷ ಅಷ್ಟೇ, ಭಾಳ ಇರಲಿಲ್ಲ. ಅವರು ಯಾವಾಗ KS ಸೆಲೆಕ್ಟ್ ಆದರೂ ಅಲ್ಲಿಂದ ಅವರು ಅಲ್ಲಿಗೆ ಜಂಪ್ ಆಗಿ ಹೋಗ್ಬಿಟ್ರು. ಆಮೇಲೆ ಎಲ್ ಸಿ ಕುಲಕರ್ಣಿ ಅನ್ನೋರು ಮತ್ತು SM ನಾಯ್ಕ ಅನ್ನೋ ಹೆಡ್ ಮಾಸ್ತರ್ ಏನಿದ್ದರು ನಮ್ಮ ನೃಪತುಂಗ ಹೈಸ್ಕೂಲ್ ಹೆಡ್ ಮಾಸ್ತರು. ಆ SM ನಾಯಕರು ಭಾಳ ಒಳ್ಳೆಯ ಮೇಸ್ಟರ್, ಉತ್ತಮ. ಅವರು BSc ಆಗಿನ ಕಾಲದ ಫೇಲ್ ಆಗಿದ್ದರು. ಆದರೂ ಅವರು ಭಾಳ ಚೆನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡಿದರು. ಹೈದರಾಬಾದಕ್ಕೆ ಬಂದಂಥ ಸಾಹಿತಿಗಳೆಲ್ಲರನ್ನೂ ನಮ್ಮ ಸ್ಕೂಲ್ಗೆ ಕರ್ಕೊಂಡ್ಬಂದು ಅವರು ಉಪನ್ಯಾಸ ಏರ್ಪಡಿಸ್ತಿದ್ರು. ಎಲ್ಲ ಕ್ಲಾಸ್ಗಳಿಗೂ ರಜೆ. ಆವಾಗ ಅಲ್ಲಿ ಒಂದು ದೊಡ್ಡ ಹಾಲು, ಆ ದೊಡ್ಡ ಹಾಲಿನಲ್ಲಿ ನಾವು ಹಾಗೆ ನೋಡಿದ್ದು ನಮ್ಮ ಪುಣ್ಯ ಏನಂದರೆ BM ಶ್ರೀಕಂಠಯ್ಯನ ನೋಡುವಂಥ ಪುಣ್ಯ ಇತ್ತು ಅವ್ರಲ್ಲಿಂದ. BM ಶ್ರೀಕಂಠಯ್ಯನವರು, ER ಕೃಷ್ಣಶಾಸ್ತ್ರಿಗಳು, K ವೆಂಕಟರಾಮಪ್ಪ, ಇವರೆಲ್ಲರೂ ಬಂದಂಥವ್ರನ್ನ ನೋಡುವಂಥ ಒಂದು ಸೌಭಾಗ್ಯ SM ನಾಯಕರು ನಮಗೆ ಕಲ್ಪಿಸಿಕೊಟ್ರು, ಹೆಡ್ ಮಾಸ್ಟರ್. ನೀವು ಹೇಳಿದ್ರೆ ಈಗ ನೃಪತುಂಗ ಹೈಸ್ಕೂಲ್ ಅಂತ. ಹೌದು, ಹೈದರಾಬಾದ್ನಲ್ಲಿ ನೃಪತುಂಗ ಹೈಸ್ಕೂಲ್ ಇತ್ತು. ಹೌದು, ಈಗೂ ಇದೆ. ಈಗೂ ನೃಪತುಂಗ ಹೈಸ್ಕೂಲ್ ಇದೆ ಅಲ್ಲೇ. ಅದೇ ಸ್ಕೂಲ್ನಲ್ಲೇ ನಾವು ಓದಿದ್ದು. ಅವಾಗ ಬಾಡಿಗೆ ಇದು ಕಟ್ಟಡ ಇತ್ತು. ಅದಕ್ಕೆ ಕಟ್ಟಡ ಅದರದೇ ಆಗಿರಲಿಲ್ಲ. ಈಗ ಸ್ವಂತ ಕಟ್ಟಡ ಇದೆ, ಕಾಲೇಜ್ ಆಗಿದೆ, ಎಲ್ಲ ಆಗಿದೆ ಈಗ. ಬಟ್ ಅಂದರೆ 44 ಅಂತಂದ್ರೆ ಹೌದು, ಸ್ವಾತಂತ್ರ್ಯ ಪೂರ್ವ ನಿಜಾಮನ ಆಡಳಿತ ಇದ್ದ ಕಾಲ ಅದು. ಅಷ್ಟೇ, 4 ವರ್ಷ. ಬಟ್ ಅವಾಗ ಅಲ್ಲಿ ಕನ್ನಡಕ್ಕೆ ಆದ್ಯತೆ ಇತ್ತು. ಕನ್ನಡಕ್ಕೆ ಆದ್ಯತೆ ಇತ್ತು. ಕನ್ನಡ ಮೀಡಿಯಂ ಇತ್ತು ಅಲ್ಲಿ. ಇಂಗ್ಲೀಷ್ ಮೀಡಿಯಂ ಕಲೀಲಿಕ್ಕೆ ಕನ್ನಡ ಮೀಡಿಯಂ ಇತ್ತು, ಇಂಗ್ಲೀಷ್ ಮೀಡಿಯಂ ಇತ್ತು, ಉರ್ದು ಮೀಡಿಯಂ ಇತ್ತು, 3 ಇತ್ತು. ನೃಪತುಂಗ ಸ್ಕೂಲ್ ಒಳಗಡೆನೆ. ನೃಪತುಂಗ ಸ್ಕೂಲ್ ಒಳಗಡೆನೆ ಭಾಷೆ ಕನ್ನಡ. ಹೀಗಾಗಿ ನಾನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿದ್ರು ಕನ್ನಡ ಮಾತ್ರ ಒಂದು ವಿಷಯ ನಾವು ತೆಗೆದುಕೊಂಡಿದ್ವಿ ಹೊರತಾಗಿ ಮಿಕ್ಕದನ್ನೆಲ್ಲ ಇಂಗ್ಲೀಷ್ನಲ್ಲೇ ಬರೆದೆ. ನಾನು ಇಂಗ್ಲೀಷ್ ಮೀಡಿಯಮೇ ನಾನು ಓದಿದ್ದು. SSLC ಕೂಡ ಇಂಗ್ಲೀಷ್ ಮೀಡಿಯಮ್ನಲ್ಲೇ ನಾನು ಬರೆದದ್ದು. ಮುಂದೆ BA ಕೂಡ ಅಷ್ಟೇ. ಆಗಿನ ಕಾಲದಲ್ಲಿ ಈ ವಿದ್ವಾಂಸರು ಕರ್ಕೊಂಡು ಬಂದಿರತಕ್ಕಂಥ ಅವ್ರ ಭಾಷಣಗಳ ಒಂದು ಪ್ರಭಾವ ನಮಗೆ ಕನ್ನಡದ ಕಡೆಗೆ ಒಲ್ಕೊಂಡು ಹೋಯ್ತು. ಬೇಂದ್ರೆಯವರು ಸುಮಾರು 3-4 ಸಲ ಬಂದು ಹೋಗಿದ್ದಾರೆ ನಮ್ಮ ಸ್ಕೂಲ್ಗೆ. ಅವಾಗ ಶ್ರೀರಂಗರು ಬಂದಿದ್ದರು. ಈಗ ಸಾಹಿತ್ಯದ ಬಗೆಗಿನ ಆಸಕ್ತಿ ಒಂದು ಅಂತ ಆದರೆ ಅದನ್ನು ಹುಡುಕಾಟ, ಸಂಶೋಧನೆ, ಬರಹ. ನಾನು ಮೊದಲೇ ಕವಿತೆಯನ್ನು ಬರಿತಾ ಇದ್ದೆ BAದಿಂದ. ಆಮೇಲೆ MAಕ್ಕೆ ಹೋದಾಗ ನನ್ನ ಪ್ರೊಫೆಸರು ನರಸಿಂಗರಾವ್ ಮಾನ್ವಿ ಅಂತ ಇದ್ದರು. ಮಾನ್ವಿ ನರಸಿಂಗರಾಯರು ಅವರು ಒಂದು ದಿನ ಅದೇನೋ ಪ್ರಬುದ್ಧ ಕರ್ನಾಟಕ ನೋಡಿದರು, ಒಂದು ಲೇಖನ ನೋಡಿದರು. ಕವಿತಾ ಬರಿತಾನಂತೆ. ಕವಿತಾ, ಏನು ಕವಿತಾ ಬರಿತೀಯ, ಸಂಶೋಧನೆ ಮಾಡಿ ತೋರಿಸು ಅಂತ ಒಂದು ಚಾಲೆಂಜ್ ಕೊಟ್ಟರು ಅವರು. ಆ ಚಾಲೆಂಜಿನ ಸುದೈವವನ್ನು ಏನವನ್ನೇ ಅಂತೂ ಇಂತೂ ನಾನು ಸಂಶೋಧಕನಾಗೋದಕ್ಕೆ ಕಾರಣ ಆಯಿತು. ಅಲ್ಲಿಂದ ಪ್ರಬುದ್ಧ ಕರ್ನಾಟಕದ 49ನೇ ಇಶ್ಯೂವಿನಲ್ಲಿ ಬಂದು ಒಂದು ಲೇಖನಕ್ಕೆ ಕಮಟದ ಗಿಡಗಳಲ್ಲಿ ಲೇಖನ ಮರೆದೋದಕ್ಕೆ ಕೊಟ್ಟೆ ನಾನು. 50ರಲ್ಲೇ ಬಂತು. ಅದಕ್ಕೆ ಏನು ವಿಷಯ ಇತ್ತು ಅದು? ಅದು ಅಂದರೆ ಮಾಳಸಿ, ಮೈಲಾರ ಇವರ ಬಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲೇಖನ. ಖಂಡೋಬ. ಖಂಡೋಬ. ಮೈಲಾರ ಅಂದರೆ ಖಂಡೋಬ. ಮೈಲಾರ, ಖಂಡೋಬ, ರಾವುತರಾಯ ಇವೆಲ್ಲ ಅವನಿಗೇನೆ ಸಂಬಂಧಪಡ್ತದೆ. ಮಲ್ಲಯ್ಯ ನೋಡಿ ಏನಾಗುತ್ತೆ ಅಂದರೆ ಶ್ರೀಶೈಲದ ಮಲ್ಲಿಕಾರ್ಜುನ ಈಶ್ವರ್ಯ ಮಲ್ಲಿಕಾರ್ಜುನೂ ಆಗ್ತದೆ ಮಲ್ಲಯ್ಯ. ಈ ಕಡೆಗೆ ಮೈಲಾರಲಿಂಗದ ಮೈಲಾರನೂ ಕೂಡ ಮಲ್ಲಯ್ಯ. ಸೊ ಅಂದರೆ ಶ್ರೀಶೈಲದ ಮಲ್ಲಿಕಾರ್ಜುನ ಕೂಡ ಅರ್ಜುನ ಆಗಿದ್ದು. ಅರ್ಜುನ ಅಂತಕ್ಕಂಥದ್ದು ಒಂದು ವೃಕ್ಷ ಇದೆ. ಆ ವೃಕ್ಷದ ಹೂಗಳನ್ನು ಅವನಿಗೆ ಪೂಜೆ ಮಾಡ್ತಿದ್ರು, ಮಲ್ಲಿಕಾ ಪೂಜೆ ಮಾಡ್ತಿದ್ರು. ಹೀಗಾಗಿ ಅವನಿಗೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಅಂತ ಬಂತು. ಬಟ್ ಈ ಖಂಡೋಬನಿಗೂ ಶ್ರೀಶೈಲದ ಮಲ್ಲಿಕಾರ್ಜುನಿಗೂ ಸಂಬಂಧ ಇಲ್ಲ. ಅವೆರಡೂ ಭಿನ್ನ ದೇವತೆಗಳು. ಎರಡು ಶೈವನೇ. ಎರಡು ಶೈವನೇ. ಈಗ
ಆದರೆ ಮೂಲತಃ ನೀವು ಹುಡುಕೊಂಡು ಹೋದಾಗ ಮೈಲಾರಲಿಂಗನ ಮೂಲ ಗ್ರೀಕಿಗೆ ಹೋಗ್ತದೆ. ಮಾಳಚಿ ಗ್ರೀಕ್ ದೇವತೆ, ಮಳಾಚಿ ಅನ್ನತಕ್ಕಂಥದ್ದು. ನೀರು ಅನ್ನೋ ಶಬ್ದವು ಕೂಡ ಕನ್ನಡ ಅಲ್ಲ. ನಿರಾಯಿಷ್ ಅಂತಕ್ಕಂಥ ಗ್ರೀಕ್ ಶಬ್ದ ಕನ್ನಡಕ್ಕೆ ಬಂದಿದೆ. ಕನ್ನಡಕ್ಕೆ ಇದ್ದರೆ ನೀರಿದ್ದರೆ ತಣ್ಣು, ತಂಪು, ತಣ್ಣಿಕೊಂಡ್ವಾ, ತಣ್ಣಿ ತಗೊಂಬ, ತಣ್ಣಿ ಅಂತ ಇತ್ತು ಮೊದಲೇ. ನೀರು ಅಂದರೆ ತಣ್ಣಿ ಅಂತಾನೆ ಮೂಲ ಕನ್ನಡ ಪದ. ಮೂಲ ದ್ರಾವಿಡ, ಪ್ರೋಟೋ ದ್ರಾವಿಡಿಯನ್ ಅಂತ ನಾವು ಯಾವುದು ಕೇಳ್ತೀವಿ, ಆ ಪ್ರೋಟೋ ದ್ರಾವಿಡಿಯನ್ನಲ್ಲಿ ತಣ್ಣಿ ನಮ್ಮ ಮೂಲ ಶಬ್ದ. ನೀರು, ಅಪ್ಪು, ಜಲ ಇವೆಲ್ಲ ಆನಂತರದಲ್ಲಿ ಬಂದಿರತಕ್ಕಂಥ ಸೇರ್ಪಡೆಗಳು, ಸಂಸ್ಕೃತ ಭಾಷೆ ಸಂಪರ್ಕದಿಂದ ಬಂದಿರತಕ್ಕಂಥ ಮಾತುಗಳು. ಬೇರೆ ಭಾಷೆಗಳು ಕೂಡ ಸಂಪರ್ಕ ಬರ್ತದೆ. ಗ್ರೀಕ್ ಸಂಪರ್ಕ ಏನು ಬಂತೋ ಆ ಬಂದ ಕಾರಣದಿಂದ ಗ್ರೀಕ್ ಭಾಷೆಯ ಶಬ್ದಗಳು ಕೂಡ ನಮ್ಮಲ್ಲಿ ಬಂದು ಹೋಗ್ಬಿಡ್ತಾವೆ. ವಾಸುದೇವ ದೇವ ಇದನ್ನು ಬಂದಾಗ ವಿದಿಶಾದಲ್ಲಿ ಇರ್ತಕ್ಕಂಥದ್ದು, ಭದ್ರ ಮಾಡಿಸಿರ್ತಕ್ಕಂಥದ್ದು ಗ್ರೀಕ್ ವ್ಯಕ್ತಿ. ನಮ್ಮ ವೈದಿಕ ಸಂಸ್ಕೃತಿ ಜೊತೆಗೆ ಸೇರ್ಕೊಂಡ್ಬಿಟ್ರು ಅವರು. ಅದನಂತರಲ್ಲಿ ಮುಸಲ್ಮಾನರು ಕೂಡ ಬಂದ ಮೇಲೆ ಅನಂತರದ ಒಂದಷ್ಟು ಕಾಲ ಭೇದ ಇತ್ತೆ ಹೊರತಾಗ ಅನಂತರದಲ್ಲಿ ಅವರು ಕೂಡ ಜನಾಂಗದ ಜೊತೆಗೆ ಬೆರೆತು ಮೊಹರಂ ಹಬ್ಬ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಆಗೋಯ್ತು. ಈಗ ನೀವು ಹೈಸ್ಕೂಲ್ನಲ್ಲಿ ಇದ್ದ ದಿನಗಳಲ್ಲಿನೇ ಪೊಲೀಸ್ ಆ್ಯಕ್ಷನ್ನು, ಭಾರತದ ಸ್ವಾತಂತ್ರ್ಯ ಎರಡೂ ಆಯಿತು. ಹೌದು, ಆ ನೆನಪುಗಳು ಇದೆ ನೋಡಿ. 1945ರಲ್ಲಿ ಎರಡನೇ ಮಹಾಯುದ್ಧ ಗೆದ್ದ ಕೂಡಲೇ ನಮ್ಮ ನೃಪತುಂಗ ಹೈಸ್ಕೂಲ್ನಲ್ಲಿ ಪೇಡೆ ಹಂಚಿದ್ರು. ನಾವು ಆ ಪೇಡೆ ತಿಂದಿದ್ದೇವೆ. ಮೆಹದಿ ನವಾಜ್ ಜಂಗ್ ಅಂತ ಹೇಳಿ ಅವಾಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ನಿಜಾಮನ ಸರ್ಕಾರದಲ್ಲಿ. ಆತ ಏನಪ್ಪ ಎಲ್ಲ ಸ್ಕೂಲ್ಗಳಿಗೂ ಪೇಡೆಯನ್ನು ಆವತ್ತಿಂದನೇ ಹಂಚಿದ್ರು. ಅನಂತರದಲ್ಲಿ ಸ್ವಾತಂತ್ರ್ಯದ ಯಾವಾಗ ಚಳವಳಿ ಬಂತು, ಸ್ವಾತಂತ್ರ್ಯ ಚಳವಳಿ ಬಂದ ಮೇಲೆ ಬಹಳ ಗಂಭೀರ ಒಂದು ಅವಸ್ಥೆ ಬಂದಾಗ ರಜಾಕಾರ್ ಮೂಮೆಂಟ್ ಏನು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನಿಬ್ಬರನ್ನು ನಮ್ಮ ದೊಡ್ಡಣ್ಣ ಅವರು ಬಿಟ್ಟು ನೌಕರಿ ಬಿಟ್ಟು ಬರುವಂಗೆ ಇದ್ದಿದ್ದಿಲ್ಲ. ಅವ್ರು ಅಲ್ಲೇ ಉಳ್ಕೊಂಡ್ರು. ಇಲ್ಲ, ಹೈದರಾಬಾದ್ನಾಗ. ಹೌದು, ಹೈದರಾಬಾದ್ನಲ್ಲಿ ಉಳ್ಕೊಂಡ್ರು. ನಾನು ನಮ್ಮ ಅಣ್ಣ LS ಜಾಗೀರ್ದಾರ್ ಅಂತಕ್ಕಂಥವ್ರನ್ನ, ಲಕ್ಷ್ಮಣರಾವ್ ಜಾಗೀರ್ದಾರ್ನವ್ರನ್ನ, ನಮ್ಮಿಬ್ಬರು ಹುಡುಗರನ್ನ ಊರಿಗೆ ಕೊಟ್ಟು ಕಳಿಸ್ಬಿಟ್ರು. ಎಲ್ಲಿ ಕೆಂಬಾವಿಗೆ ಬಂದ್ರಿ? ಅಲ್ಲ, ಹೂವಿನಹಳ್ಳಿಗೆ ಬಂದೆ. ನಾವು ಹೂವಿನಹಳ್ಳಿಯಲ್ಲಿ, ಕೆಂಬಾವಿಯಲ್ಲಿ ಬಾಳ್ದನೇ ಇಲ್ಲ. ಮೂಲ ಮನೆತನ ಕೆಂಬಾವಿಯಲ್ಲಿ. ನಮ್ಮ ಅಣ್ಣತಂಕಿ ಕೆಂಬಾವಿಯಲ್ಲಿದೆ, ಮುದನೂರಿನಲ್ಲಿದೆ, ಮಳ್ಳಿಯಲ್ಲಿದೆ, ಯಕ್ತಾಪುರ್ನಲ್ಲಿದೆ, ಬೊಮ್ಮನಹಳ್ಳಿಯಲ್ಲಿದೆ. ಯಾರ್ಯಾರಿಗೆ ಭೂಮಿ ಎಲ್ಲೆಲ್ಲಿ ಬಂತು ಅಲ್ಲಲ್ಲಿ ಉಳ್ಕೊಂಡ್ರು. ದೇಶಪಾಂಡೆಯವರಿಗೆ ಮೊಟ್ಟ ಮೊದಲು ದೇಶಪಾಂಡೆಗಿರಿ ಏನು ಬಂತು, ಸಾತರ್ಸ ಅನ್ನತಕ್ಕಂಥ ವ್ಯಕ್ತಿಗೆ ದೇಶಪಾಂಡೆ ಅವನು ಅಲಿ ಆದಿಲ್ ಶಾ, ಬಿಜಾಪುರದ ಅಲಿ ಆದಿಲ್ ಶಾ ಅವ್ರ ಬಳಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ 64 ಗ್ರಾಮಗಳ ಒಂದು ದೇಶಪಾಂಡೆಗಿರಿ ಕೊಟ್ಟರು. ಆ 64 ಹಳ್ಳಿಗಳು ಅನ್ನೋ ಒಂದು ಆದಾಯವನ್ನು, ಕಂದಾಯ ಆದಾಯವನ್ನು ಉಣ್ತಕ್ಕಂಥದ್ದು. ಅದು ಮುಂದೆ ಸುರ್ಪುರ ಸಂಸ್ಥಾನದ ಯಾವಾಗ ಬೆಳೀತೋ, ಬೆಳೆದ ಮೇಲೆ ಸುರ್ಪುರ ಸಂಸ್ಥಾನದ ಒಳಗೆ ಬಂತು ಆ ದೇಶಪಾಂಡೆಗಿರಿ. ಅದೆಲ್ಲ ಒಟ್ಟು ಅವ್ರ ಮೇಲೆ ಸುರ್ಪುರ ಸಂಸ್ಥಾನಿಕರ ಬಂದರು. ಅವರು ಬಂದ ಮೇಲೆ ಆ ದೇಶಪಾಂಡೆಗಿರಿನೂ ಹೋಯ್ತು, ಇದೆಲ್ಲ ಆ ಭೂಮಿಗಳು ಅಷ್ಟೇ ಮಾತ್ರ ಬಿಟ್ಟುಬಿಟ್ರು. ಆ ಅಧಿಕಾರಿಗಳು ಕಂದಾಯದಿಂದ ಅನುಭವಿಸ್ತಕ್ಕಂಥದ್ದೆಲ್ಲ ಸಂಸ್ಥಾನಕ್ಕೆ ಹೋಯ್ತದು. ಆರ್ಥಿಕ ವ್ಯವಸ್ಥೆ ವ್ಯತ್ಯಾಸಗಳಾಗ್ತದೆ. ಆಡಳಿತ ಬದಲಾದಂಗೆ ವ್ಯವಸ್ಥೆ ಆಡಳಿತ ಬದಲಾದಾಗ ಆರ್ಥಿಕ ವ್ಯವಸ್ಥೆ ವ್ಯತ್ಯಾಸ ಆಗೋಗ್ಬಿಡ್ತದೆ. ಎಲ್ಲ ಕಾಲದಲ್ಲೂ ಅದಾಗುತ್ತೆ. ಬಟ್ ಈಗ ಪೊಲೀಸ್ ಆ್ಯಕ್ಷನ್ ಟೈಮ್ನೊಳಗೆ ಹೂವಿನಹಳ್ಳಿನಲ್ಲಿ, ಹೌದು, ಹೂವಿನಹಳ್ಳಿಯಲ್ಲೇ ಇದ್ದೆ ನಾನು ಅವಾಗ. ಬಟ್ ಅದರ ಬಿಸಿ ಉಷ್ಣ ಸಾಕಷ್ಟು ನಮ್ಮ ಊರುಗಳಿಗೆ ಆಯ್ತು ಅವಾಗ. ಈಚೆಗಡೆಗೆ ಹಗಲು ಹೊತ್ತಿನಲ್ಲಿ ರಜಾಕಾರ್ ಬಂದು ಅಟ್ಯಾಕ್ ಮಾಡೋರು. ಆ ಕಡೆಯಿಂದ ರಾತ್ರಿ ಹೊತ್ತಿನಲ್ಲಿ ಕಾಂಗ್ರೆಸ್ಸು ಈ ಬಂಟನೂರು ಅನಂತರದಲ್ಲಿ ಆಯಿತು. ಮೊದಲು ತಾಳಿಕೊಟ್ಟಿಗಿದ್ದರು ಅವರು. ಆದರೆ ಮೊದಲೇನಪ್ಪ ಅಂದರೆ ಸರ್ದಾರ್ ಶರಣಗೌಡ ಅಂತಕ್ಕಂಥವ್ರು ಆ ಕಡೆ ಈ ಕಡೆಗೆಲ್ಲ ಓಡಾಡ್ತಾ ಇದ್ದರು. ಆಮೇಲೆ 2 ಕೇಂದ್ರಗಳಾದವು. ಒಂದು ಬಂಟನೂರು ಕೇಂದ್ರ ಆಯಿತು, ಇನ್ನೊಂದೇನಪ್ಪ ಅಂದರೆ ಕುಳಗೇರಿ ಕೇಂದ್ರ ಆಗೋಯ್ತು ಆ ಕಡೆಗೆ. ಆ 2 ಕೇಂದ್ರಗಳ ಅವರು ಬರ್ತಾಯಿದ್ರು ಮೊದಲು. ಆ ನಂತರದಲ್ಲಿ ಯಾವಾಗ ಬಂಟನೂರು ಕೇಂದ್ರ ಸಂಪೂರ್ಣ ತನ್ನ ಇದಕ್ಕೆ ವಶಕ್ಕೆ ವಹಿಸ್ಕೊಳ್ತಾರೆ ನಮ್ಮ ಈ ಭೂಭಾಗವನ್ನು, ಹೂವಿನಹಳ್ಳಿ, ಈ ಮುದನೂರು, ಕೆಂಬಾವಿ ಇವೆಲ್ಲ ಅಷ್ಟು ಭಾಗ ಇವರು ಇದನ್ನು ನೋಡ್ಕೊಂಡಿದ್ರು. ರಾತ್ರಿ ಬಂದು ಇವರು ಇದು ಮಾಡ್ರಿ, ನೀವೇನಪ್ಪ ಧ್ವಜ ಹಾರಿಸ್ರಿ ಮಾಡ್ರಿ ಹೀಗೆ ಅಂತ ಹೇಳ್ತಕ್ಕಂಥದ್ದು. ಜನ ಮನಸ್ಸು ಇವ್ರ ಕಡೆಗಿದ್ರು ಕೂಡ ಅವ್ರು ಬಂದಾಗ ಅವ್ರಂತಲೂ ಇರಬೇಕಾಗ್ತಾ ಇತ್ತು. ಹಾಗಾಗಿ ನಮ್ಮ ಊರಿನಲ್ಲಿ ಖೂನ್ ಖರಾಬ್ ಆಗಲಿಲ್ಲ. ಖೂನ್ ಖರಾಬ್ ಅಂದರೆ ನಿಮ್ಗೆ ಅರ್ಥವಾಗುತ್ತೆ. ಆದರೆ ಪಕ್ಕದ ಹಳ್ಳಿ ತಳ್ಳಹಳ್ಳಿಯಲ್ಲಿ ರಜಾಕಾರರು ತಳ್ಳಹಳ್ಳಿ ಬಾಲಿಕಾರನ ಕೊಂದು ಹಾಕ್ಬಿಟ್ರು, ಊರು ಲೂಟಿ ಮಾಡ್ಕೊಂಡು ಹೋದ್ರು. ಈಗ ಮತ್ತೆ ನಾನು ಸಂಶೋಧನೆ ಕಡೆಗೆ ಇದು ಮಾಡೋದಾದರೆ, ನೀವು MA ಓದುವಾಗ ಏನು ವಿಷಯಗಳನ್ನು ತಗೊಂಡು? ನೋಡಿ, ಶಾಸನ ಸಾಹಿತ್ಯ ಒಂದು ಪೇಪರ್ ಇತ್ತು, ಹಳಗನ್ನಡ ಕಾವ್ಯಗಳಿತ್ತು ನಮಗೆ. ಅದು ಉಸ್ಮಾನಿಯಾದಲ್ಲಿ, ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ನಾನು MA ಮಾಡಿದ್ದು. ಹಳಗನ್ನಡ ಕಾವ್ಯಗಳಿತ್ತು. 4 ಪೇಪರ್ ಇರ್ತಿತ್ತು. ಭಾಷಾಶಾಸ್ತ್ರ ಇರ್ತಿತ್ತು, ವ್ಯಾಕರಣಶಾಸ್ತ್ರ ಇರ್ತಿತ್ತು. ಈಗ ಒಂದೊಂದು ಪೇಪರು 4 ಪೇಪರು ಇದರಲ್ಲಿ ಮುಗಿದೋಗ್ತಿತ್ತು. ಕಾವ್ಯಗಳು ಪಂಪ ಆ ದೃಷ್ಟಿಯಲ್ಲೇ ನಾನು
ವಿಶೇಷ ಕವಿಯನ್ನಾಗಿ ಓದಿದೆ ಪಂಪನನ್ನು. ವಿಶೇಷ ಕವಿಯಾಗಿ ಓದಿದಾಗಲೇ ನಮಗೆ ಅದೇ ವರ್ಷವೇ ಪಂಪನ ತಮ್ಮ ಜಿನವಲ್ಲಭನ ಶಾಸನ, ಕುರ್ಕ್ಯಾಲ್ ಶಾಸನ ಅಂತ ಹೇಳ್ತೇವೆ, ಅದಕ್ಕೆ ವೃಷಭಾದ್ರಿ ಶಾಸನ ಅಂತ ಹೇಳ್ತೇವೆ, ಅದಕ್ಕೆ ಗಂಗಾಧರ ಶಾಸನ ಅಂತ ಮೊಟ್ಟ ಮೊದಲು ಅದನ್ನು ಪ್ರಕಟ ಮಾಡಿದಂಥ ದಿವಂಗತ ಡಾಕ್ಟರ್ ಎನ್ ವೆಂಕಟರಮಣಯ್ಯ ಅಂತಕ್ಕಂಥವರು ಪ್ರಕಟ ಮಾಡಿದರು. ತೆಲುಗು ಭಾರತಿಯಲ್ಲಿ ಮೊದಲ ಲೇಖನ ಬಂತು, ಪಂಪುನಿ ತಮ್ಮಡು ಜಿನವಲ್ಲಭನಿ ಗಂಗಾಧರ ಶಿಲಾಶಾಸನಮು ಅಂತ. ಅದನ್ನು ನಾನು ಕನ್ನಡಕ್ಕೆ ಮೊಟ್ಟ ಮೊದಲು ಅನುವಾದ ಮಾಡಿಕೊಟ್ಟೆ. ಯಾವ ಭಾಷೆಯಲ್ಲಿದೆ? ಕನ್ನಡ. ಅದು ತೆಲುಗು, ಅದು ಕನ್ನಡ ಭಾಷೆಯಲ್ಲಿ ಇದ್ದರೂ ಕೂಡ ಅವರು ತೆಲುಗು ಭಾಷೆಯಲ್ಲಿ, ತೆಲುಗು ಭಾರತಿಯಲ್ಲಿ ಬಂತು ಮೊದಲ ಲೇಖನ. ಆ ಲೇಖನ ಅಷ್ಟನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟು ಅದರ ಪಠ್ಯವನ್ನು ಕೂಡ ನಾನು ಕನ್ನಡದಲ್ಲೇ ಮಾಡಿಕೊಟ್ಟೆ. 50ನೇ ಸಂಪುಟದಲ್ಲಿ ಬಂದಿದೆ ಜಿನವಲ್ಲಭನಂತ ಶಾಸನ ಅಂಥೇಳಿ, ಗಂಗಾಧರ ಶಾಸನ ಅಂತಲೇ ಅದು ಆಗಿತ್ತು, ಹಾಗೆ ಅನುವಾದ ಮಾಡಬೇಕಾಗತ್ತೆ. ಅನುವಾದ ಶೀರ್ಷಿಕೆ ಕೂಡ ಅದನ್ನೇ ಕೊಟ್ಟು ಮಾಡಾಯಿತು. ಅನಂತರದಲ್ಲಿ ಅದಕ್ಕೆ ಕುರ್ಕ್ಯಾಲ್ ಶಾಸನ ಅಂತ ದಿವಂಗತ GS ಗೈ ಅವರು ಕರೆದ್ರು. ಆದರೆ ವಾಸ್ತವದಲ್ಲಿ ಕುರ್ಕ್ಯಾಲ್ ಅವಾಗಿತ್ತೋ ಎಲ್ಲೋ ಗೊತ್ತಿಲ್ಲ ನಮಗೆ. ಆದರೆ ಶಾಸನದ ಒಳಗೆ ವೃಷಭಾದ್ರಿಯ ಶಿಲಾಶಾಸನ ಅಂತ, ವೃಷಭಾದ್ರಿ ಅಂತ ಸ್ಪಷ್ಟವಾದ ಉಲ್ಲೇಖ ಇರೋದ್ರಿಂದ ಅದಕ್ಕೆ ನಾನು ವೃಷಭಾದ್ರಿಯ ಶಿಲಾಶಾಸನ ಅಂತ ಕರಿತೇನೆ. ಅಥವಾ ಪಂಪನ ತಮ್ಮನ ಶಾಸನ ಅಂದರೂ ಏನು ತಪ್ಪೇನು, ಜಿನವಲ್ಲಭನ ಶಾಸನ, ಜಿನವಲ್ಲಭನ ಪಂಪನ ತಮ್ಮ ಜಿನವಲ್ಲಭನ ಶಾಸನ ಅಂದರೂ ಏನು ತಪ್ಪಾಗೋದಿಲ್ಲ. ಇನ್ನು ಆಶ್ಚರ್ಯ ಅಂದರೆ ಇಡೀ ಪಂಪ ಭಾರತದಲ್ಲಾಗಲಿ ಆದಿಪುರಾಣದಲ್ಲಾಗಲಿ ಪಂಪ ಒಂದು ಕಡೆಗಾದರೂ ತನ್ನ ಕೌಟುಂಬಿಕ ಸಂಗತಿಗಳು, ತನ್ನ ತಂದೆ ಒಂದು ಹೆಸರು ಬಿಟ್ಟರೆ ಇನ್ಯಾವ ಸಂಗತಿಯನ್ನು ಹೇಳಿಲ್ಲ. ಆದರೆ ಈ ಶಾಸನದ ಪ್ರಕಾರ ಜಿನವಲ್ಲಭನೇ ಪಂಪನ ತಮ್ಮ ಅಂತ ಹೆಂಗೆ ಸಾಧಿಸಿತು? ಶಾಸನದಲ್ಲಿ ಹೇಳಿದೆಯಲ್ಲ, ಪಂಪನ ತಮ್ಮ ಅಂತಲೇ ಹೇಳಿದೆ ಸ್ಪಷ್ಟವಾಗಿ. ಸಂದ ಪಂಪನ ತಮ್ಮ ಅಂತ ಹೇಳಿದೆ. ಅಂದರೆ ಅಷ್ಟೊತ್ತಿಗಾಗಲೇ ಪಂಪ ಹೋಗಿದ್ದ. ಅವನ ತಮ್ಮ ಜಿನವಲ್ಲಭನ ತಂದೆ ಭೀಮಪ್ಪಯ್ಯನಿಗೆ. ಬಟ್ ಅದರಲ್ಲಿ ಕುರ್ಕ್ಯಾಲ್ ಶಾಸನದಲ್ಲಿ ಭೀಮಪ್ಪಯ್ಯನ ಪ್ರಸ್ತಾಪ ಇದೆಯಾ? ಇದೆ, ಅಲ್ಲೇ ಇರ್ತಕ್ಕಂಥದ್ದು. ಜಿನವಲ್ಲಭ ಭೀಮಪ್ಪಯ್ಯನ ಮಗ ಏನು ಆಗ್ತಾನೆ. ಅವನು ಉಲ್ಲೇಖ ಇರೋದರಿಂದ ತಾಯಿ ಹೆಸರು ಅಬ್ಬಣಬ್ಬೆ ಅಂತ ಇರೋದ್ರಲ್ಲಿಂದ ಅವರು ಬಂದಿರತಕ್ಕಂಥ ಕುಟುಂಬಗಳು ವಲಸೆ ಬಂದಿದೆ. ಅಲ್ಲಿ ಕುಟುಂಬ ತಾಯಿಯ ಮರ್ಮಳ್ ಅಂದರೆ ಅಜ್ಜಿ, ಅಜ್ಜ, ಅಣ್ಣಿಗೆರೆಯವರು. ತಾಯಿಯ ತವರು ಮನೆ ಅದು. ಜಿನವಲ್ಲಭನ ತಾಯಿಯ ಊರು ಅಜ್ಜಿ ಊರು ಅಣ್ಣಿಗೆರೆ. ತಾಯಿ ಊರು ಯಾವುದಾದ್ರೂ ಆಗಿರ್ಬೋದಲ್ವಾ? ಅಣ್ಣಿಗೆರೆನೇ ಆಗಿರ್ಬೇಕಾಗಿಲ್ಲ. ಆದರೆ ಸ್ವಾರ್ಥತೆಯಿಂದ ಅಣ್ಣಿಗೆರೆಗೆ ಒಯ್ದು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ನನಗನ್ಸೋ ಮಟ್ಟಿಗೆ. ಅಂದ್ರೆ ಅಣ್ಣಿಗೇರಿನಲ್ಲಿ ಒಂದು ಶಾಸನದಲ್ಲಿ ಆತ ಜಿನವಲ್ಲಭ ಜೋಯಿಸ ಸಿಂಗನ ಮಗನ ಮಗಳ ಮಗಳು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ಸ್ಪಷ್ಟ ಇಲ್ಲ. ಹಾಗಿರುವಾಗ ಬರೀ ಊಹೆಗಳನ್ನು ಹೇಳಬೇಕಾಗ್ತದೆ ಹೊರತಾಗಿ ಒಂದು ಮಾತು ಸ್ಪಷ್ಟ ಏನಂದರೆ ಜೋಯಿಸ ಸಿಂಗನ ಮೊಮ್ಮಗ ಪಂಪ ಆಗ್ಬೋದು, ಆಗದೇ ಇರ್ಬೋದು. ಯಾಕಂದರೆ ಭೀಮಪ್ಪಯ್ಯನಿಗೆ 2 ಹೆಂಡರು. ಮೊದಲನೇ ಹೆಂಡತಿಯರ ಹೋಗಿರ್ತಾಳೆ, 2ನೇ ಹೆಂಡತಿಯನ್ನು ಮಾಡಿಕೊಂಡಿರ್ತಾನೆ. 2ನೇ ಹೆಂಡತಿಯ ಮಗ ಜಿನವಲ್ಲಭ, ಆವಾಗಲೂ ಅವನ ತಮ್ಮನೇ. ಹೌದು. ಮೊದಲನೇ ಮಗುವನ್ನು ಅವರು ಅಲಕ್ಷ್ಯ ಮಾಡ್ತಾರೆ. ಮುನಿಕುಲದಲ್ಲಿ ಒಯ್ದು ಗುರುಕುಲದಲ್ಲಿ ಅಭ್ಯಾಸಕ್ಕೆ ಇಡ್ತಾರೆ. ಕೊಂಡಕ್ಕೊಂದೇ ಗುರುಕುಲದಲ್ಲಿ, ಅದು ಕೊನಕೊಂಡಲದಲ್ಲಿ ಇತ್ತು. ಅವರು ಮೂಲ ಊರು ನಮಗೆ ಗೊತ್ತಿರುವಂತೆ ವೆಂಗಿಪರ್ರ ಅದ ಒಂದು ಮೊದಲೇದು, ನಿಡುಗುಂದಿ 2, ವಿಕ್ರಮಪುರ ಅಂತಕ್ಕಂಥದ್ದು 3. ಹೀಗೆ ಬರ್ತಕ್ಕಂಥ 3 ಗ್ರಾಮಗಳು ಕೂಡ ಅವು ಇವತ್ತು ಆಂಧ್ರದಲ್ಲಿವೆ, ನಮ್ಮ ಕರ್ನಾಟಕದಲ್ಲಿಲ್ಲ. ಓಕೆ. ಈಗ ಅಣ್ಣಿಗೇರಿನಲ್ಲಿ ಅವರ ಮನೆತನದವರು ಅಂತ ಹೇಳಿಕೊಳ್ಳೋದು ಇದೆಯಲ್ಲ, ಅಜ್ಜಿನ ಮನೆತನದವರು ಅಂತ ಹೇಳಿಕೊಳ್ತಾರೆ. 700 ವರ್ಷದ ಅಂತರ ಇದೆ ಅಲ್ಲಿ. 700 ವರ್ಷದೊಳಗೆ ಅದೇ ಮನೆತನದ ಕುಟುಂಬದವರು ಅಲ್ಲಿ ಇದ್ದರು ಅಂತ ಹೇಳೋಕೆ ಆಗೋದಿಲ್ಲ. ಅಂದರೆ ಇದೊಂದು ಊಹೆ ಅಷ್ಟೇ. ಊಹೆಗಳು. ಒಂದು ಸತ್ಯ ಏನಂದರೆ ಪಂಪ 2 ಕೃತಿಗಳನ್ನು ಬರೆದಿದ್ದಾನೆ, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಈ ವಿಕ್ರಮಾರ್ಜುನ ವಿಜಯದಲ್ಲಿ ತನಗೆ ಸ್ಪಷ್ಟವಾಗಿ ರಾಜ ಸನ್ಮಾನವನ್ನು ಮಾಡಿದವನು ಗುಣಾರ್ಣವ ಅನ್ನತಕ್ಕಂಥ ಇಮ್ಮಡಿ ಅರಿಕೇಸರಿ. ಆತನ ರಾಜಧಾನಿ ಬೋಧನ. ಏನು ಬೇಳು ಸಿರಿಯುದ್ದಾನೆಯನ್ ಎಣ್ಣೆಯೊಳೆ ತೀವಿದ 500 ಆನೆಯನ್ ಅವಗಾಹ ಮೆರೆಸುವವನು ಬೋಧನದೊಳು. ಕೆರೆ, ಒಂದು ಕೊಳ, ಅದರಲ್ಲಿ ಎಣ್ಣೆ ತುಂಬಿ 500 ಆನೆಯನ್ನು ನಿತ್ಯ ಸ್ನಾನ ಮಾಡಿಸ್ತಿದ್ದರಂತೆ ಅಲ್ಲಿ. ಎಲ್ಲಿ? ಬೋಧನದಲ್ಲಿ. ಅಲ್ಲಿ ಕೂಡ ಶಾಸನ ಕೂಡ ಸಿಕ್ಕಿದ್ದು ವಾಸ್ತವದಲ್ಲಿ ಬೋಧನದಲ್ಲಿ ಕೂಡ ಒಂದು ಶಾಸನ ಇದೆ. ಬೋಧನದಲ್ಲಿ ಅದು ತರುವಾಯದ ಶಾಸನ ಬರ್ತದೆ. ಅದು ವಾದ ವಿವಾದದಲ್ಲಿ ಇನ್ನೂ ಇದೆ. ಏನು ಹೇಳ್ತದೆ ಬೋಧನದ ಶಾಸನ?
ಶುಭನಂದಿ ಅನ್ನತಕ್ಕಂಥವನು ಹೋದ ಅಂತ ಹೇಳಿ. ಶುಭ ಅನ್ನತಕ್ಕಂಥದ್ದು ಪಂಪನಿಗೆ ಅವನು ಸನ್ಯಾಸಿ ಆದಾಗ ಇರ್ತಕ್ಕಂಥ ಹೆಸರದು. ಈ ಪೂರ್ವಾಶ್ರಮ ಮತ್ತು ಉತ್ತರಾಶ್ರಮದಲ್ಲಿ ಬರ್ತಕ್ಕಂಥ ಮಾತುಗಳನ್ನು ಇನ್ನೂ ನಮ್ಮ ವಿದ್ವಾಂಸರು ವಾದವಿವಾದದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಪಂಪ ಸನ್ಯಾಸಿಯಾಗಿ ಜೈನ ಧರ್ಮವನ್ನು ಸೇರಿದ್ದು ಅಂತ. ಪಂಪ ಸ್ವೀಕಾರ ಅಲ್ಲಪ್ಪ, ಜೈನ ಧರ್ಮ ಪಂಪನ ತಂದೆ ಅಲ್ಲ, ಅವನ ಅಜ್ಜ ಅಭಿಮಾನ ಚಂದ್ರನ ಕಾಲಕ್ಕೇನೆ ಅವರು ಜೈನರಾಗಿದ್ದರು ಆಗಿದ್ರು. ಸನ್ಯಾಸ ಸ್ವೀಕಾರ ಮಾಡಿದ್ದು ಪಂಪ ಸ್ವೀಕಾರ ಮಾಡಿದ್ದು. ಗುರುಕುಲದಲ್ಲಿ ಓದಿದಾನೆ, ಅವನು ಸನ್ಯಾಸಿ ಆಗಿದ್ದಾನೆ. ಅಲ್ಲೇನೆ ಕೊಂಡಕುಂದ ಅನ್ವಯ ಅನ್ನತಕ್ಕಂಥ ಗುರುಕುಲದಲ್ಲಿ ಅಭ್ಯಾಸ ಮಾಡಿ ಅಲ್ಲಿಯೇ ಸನ್ಯಾಸಿ ಆದವನು. ಸೊ ಬೋಧನ ಮತ್ತು ಬನವಾಸಿಗೆ ಬೋಧನಕ್ಕೆ ಏನು ಸಂಬಂಧ? ಬನವಾಸಿಗೆ ಏನೂ ಸಂಬಂಧವಿಲ್ಲ. ಬನವಾಸಿಯ ವರ್ಣನ ಬರ್ತದೆ, ಯಾಕೆ ದೇಶ ಬನವಾಸಿ ದೇಶದ ವರ್ಣನ ಬರ್ತದೆ. ಪಂಪ ಅಧ್ಯಯನ ಮಾಡುವುದಕ್ಕಾಗಿ ಕ್ಷೇತ್ರ ಕಾರ್ಯ ಮಾಡಿದ್ದಾನೆ. ಅವನು ಗೋಕರ್ಣಕ್ಕೆ ಹೋಗಿದ್ದಾನೆ. ಗೋಕರ್ಣನಾಥನನ್ನ ನೋಡಿ, ಈಗ ಆದಿಪುರಾಣದ ಪದ್ಯವನ್ನೇ ನಾನು ಎತ್ತಿ ಕೊಡಬೇಕು ವಿಕ್ರಮವಿಜಯದಲ್ಲಿ ತೋರಿಸಿಕೊಟ್ಟಾಗ ಗೋಕರ್ಣನಾಥನ ಸುಂದರವಾದ ವರ್ಣನೆಯನ್ನು ಯಾವ ಬ್ರಾಹ್ಮಣನೂ ಮಾಡಲಾರ, ಅಷ್ಟು ಸುಂದರವಾಗಿ ವರ್ಣನ ಮಾಡ್ತಾನೆ. ಮಹಾನಂದಿ ಅನ್ನೋದು ನಂದ್ಯಾಲದ ಹತ್ತಿರ ಇರ್ತಕ್ಕಂಥ ಮಹಾನಂದಿ ತೀರ್ಥ. ಅದರಲ್ಲಿ ಇನ್ನು 4 ನಂದಿಗಳು, ಒಟ್ಟು 5 ನಂದಿಗಳು ಇರ್ತಕ್ಕಂಥದ್ದು. ಆ ಒಂದು ವಿವರಣೆ ಇಲ್ಲಿ ಕೊಡ್ತಾನೆ ಸ್ಪಷ್ಟವಾಗಿ. ಅಂತೂ ಪುಟ್ಟು ಆತನ ಬಾಲಕ್ರೀಡೆಯು ಆಕೆಯ ಸುರತ ಕ್ರೀಡೆ ತನ್ನ ನೋಟಕ್ಕಂ ಕೂಟಕ್ಕಂ ಸುಗೈಸೆ